ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ಭೂಗೋಳಶಾಸ್ತ್ರ ಅಧ್ಯಾಯ 6 ಜಲಗೋಳ ಹೈಡ್ರೋಸ್ಫಿಯರ್. ಈ ಪ್ರಥಮ ಪಿಯುಸಿಯಲ್ಲಿ ಅಧ್ಯಾಯ 6 ಜಲಗೋಳ, ಭೂಮಿಯ ಪ್ರಾಕೃತಿಕ ಪರಿಸರವು ಒಳಗೊಂಡಿರುವ ವಿಭಾಗಗಳಲ್ಲಿ ಜಲಗೋಳವು ಮೂರನೆಯ ಅಂದರೆ ಭೂಮಿ, ಗಾಳಿ, ಉಷ್ಣಾಂಶ ಇವೆಲ್ಲವನ್ನು ನೋಡಿಕೊಂಡಾಗ ಶಿಲಾಗೋಳ ವಾಯುಗೋಳದಂತೆಯೇ ಜಲಗೋಳವು ಸಹ ಭೂಮಿಯ ಒಂದು ಪ್ರಮುಖ ಘಟಕವಾಗಿರತಕ್ಕಂಥದ್ದು. ಏಕೆಂದ್ರೆ ಈ ಭೂಮಿಯ ಪ್ರಾಕೃತಿಕ ಪರಿಸರವು ಒಳಗೊಂಡಿರ್ತಕ್ಕಂಥ ವಿಭಾಗಗಳಲ್ಲಿ ಜಲಗೋಳವು ಕೂಡ ಮೂರನೆಯ ಒಂದು ವಿಭಾಗ ಆಗಿರತಕ್ಕಂಥದ್ದು. ಏಕೆಂದ್ರೆ ಶಿಲಾಗೋಳವು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ವಾಯುಗೋಳ, ಅದರಂತೆ ಜಲಗೋಳ ಕೂಡ ಒಂದು. ಈ ವಿವಿಧ ಜಲಭಾಗಗಳಾಗಿರ್ತಕ್ಕಂಥ ಭೂಮಿಯ ಮೇಲ್ಮೈ ಇರತಕ್ಕಂಥ ವಿವಿಧ ಜಲಭಾಗಗಳಾಗಿರ್ತಕ್ಕಂಥ ಸರೋವರಗಳು, ಕೊಲ್ಲಿಗಳು, ಜಲಸಂಧಿಗಳು, ಕಾರಿಗಳು, ಸಮುದ್ರಗಳು ಮತ್ತು ಸಾಗರಗಳು ಇವುಗಳನ್ನು ಮುಂತಾದವುಗಳನ್ನು ತಿಳಿಯಲು ಅರ್ಥ ಮಾಡಿಕೊಳ್ಳಲು ಜಲಗೋಳ ಅಧ್ಯಯನ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು, ಭೂಗೋಳಶಾಸ್ತ್ರಜ್ಞರಿಗೆ ಅತಿ ಮುಖ್ಯವಾಗಿರತಕ್ಕಂಥದ್ದು. ಯಾಕೆಂದ್ರೆ ಭೂಮಿಯ ಮೇಲೆ ನೀರು ಉಂಟಾಗುವಂತಹ ಪ್ರಕ್ರಿಯೆಯನ್ನ ಜಲಚಕ್ರ ಎಂದು ಕರೆಯುತ್ತೇವೆ. ಭೂಮಿಯ ಮೇಲೆ ನೀರು ಉಂಟಾಗುವಂತಹ ಪ್ರಕ್ರಿಯೆಗಳನ್ನ ಇದು ಜಲಚಕ್ರ ಅಂತ ಕರಿತೇವೆ. ಇವು ಭೂಮಿಯ ಮೇಲೆ ದ್ರವ ಮತ್ತು ಘನ ರೂಪದಲ್ಲಿ ಕಂಡುಬರುತ್ತೆ. ಅಂದ್ರೆ 71% ಅಥವಾ 361 ಮಿಲಿಯನ್ ಚದರ ಕಿಲೋಮೀಟರ್ನಷ್ಟು ಈ ಭೂಮಿಯ ಮೇಲೆ ನೀರು ಇದೆ, ಆವರಿಸಿಕೊಂಡಿದೆ. ಸಮುದ್ರಗಳು ಮತ್ತು ಮಹಾಸಾಗರಗಳು ಭೂಮಿಯ ಮೇಲಿನ ಜಲಭಾಗವನ್ನ 93% ಹೊಂದಿವೆ. ಅವುಗಳಲ್ಲಿ 5% ಪ್ರಮಾಣ ನೀರು ಶುದ್ಧ ನೀರಿನ ಭಾಗವಾಗಿರತಕ್ಕಂಥದ್ದು. ಸಮುದ್ರ, ಸಾಗರದ ನೀರು ಬಹುಶಃ ನಮಗೆ ಗೊತ್ತಿದೆ, ಉಪ್ಪಾಗಿರತಕ್ಕಂಥದ್ದು. ಇನ್ನುಳಿದ 2% ನೀರಿನ ಪ್ರಮಾಣ ಹಿಮ ಮತ್ತು ಹಿಮ ನದಿಗಳ ರೂಪದಲ್ಲಿ ಕಂಡು ಬರತಕ್ಕಂಥದ್ದು. ಭೂಮಿಯ ವಿಸ್ತಾರವಾಗಿರತಕ್ಕಂಥ ಜಲಭಾಗವನ್ನ ಹೊಂದಿರುವುದೆಂದರೆ ಇದನ್ನು ಜಲಚಕ್ರ ಅಥವಾ ನೀಲಿ ಗ್ರಹ ಎಂದು ಕರೆಯುತ್ತೇವೆ. ಅಂದ್ರೆ ಭೂಮಿ ಮೇಲೆ 71% ವಿಸ್ತಾರವಾಗಿರತಕ್ಕಂಥ ನೀರಿನ ಭಾಗ ಕಾಣುವುದರಿಂದ ಇದನ್ನ ಜಲಚಕ್ರ ಅಥವಾ ನೀಲಿ ಗ್ರಹ ಎಂದು ಕರೆಯಲಾಗುತ್ತೆ. ನೀರು ಎಲ್ಲ ಜೀವರಾಶಿಗಳು ಬಹುಶಃ ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಸಂಪನ್ಮೂಲವಾಗಿರತಕ್ಕಂಥದ್ದು. ಜೀವಿ ಪದರಕ್ಕೆ ಅಗತ್ಯವಾಗಿರತಕ್ಕಂಥದ್ದು. ಜೀವಿಗಳ ಉಳಿವಿಗಾಗಿ ನೀರು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು. ಯಾಕಂದ್ರೆ ಭೂಮಿಯು ಒಟ್ಟು ಜಲರಾಶಿಯ ವಿಸ್ತೀರ್ಣದಲ್ಲಿ 5% ದಕ್ಷಿಣ ಗೋಳಾರ್ಧದಲ್ಲಿದೆ. ಈ ದಕ್ಷಿಣ ಗೋಳಾರ್ಧದಲ್ಲಿರ್ತಕ್ಕಂಥದ್ದು 81% ದಕ್ಷಿಣ ಗೋಳಾರ್ಧದಲ್ಲಿ ನೀರು ಇರುವುದರಿಂದ ಈ ದಕ್ಷಿಣ ಗೋಳಾರ್ಧವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಜಲಗೋಳಾರ್ಧ ಅಂತ ಕರಿತೀವಿ. 60% ಭೂಮಿಯನ್ನು ಉತ್ತರ ಗೋಳಾರ್ಧದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಈ ಉತ್ತರ ಗೋಳಾರ್ಧವನ್ನ ನಾವು ಭೂಗೋಳಾರ್ಧ ಅಂತ ಕರಿತಕ್ಕಂಥದ್ದು. ಹೆಚ್ಚು ಭೂಮಿಯ ಭಾಗವನ್ನು ಭೂಮಿ ರಾಶಿಯನ್ನು ಒಳಗೊಂಡಿರತಕ್ಕಂಥ ಉತ್ತರ ಗೋಳಾರ್ಧವನ್ನ
ಸಮುದ್ರ ಇವುಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದನ್ನ ಈ ಭೂಗೋಳಶಾಸ್ತ್ರಜ್ಞರಿಗೆ ಈ ಭೂಮಿಯ ಮೇಲ್ಮೈ ಇರತಕ್ಕಂಥ ಈ ನೀರೇನಿದೆಯಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಬಹುಶಃ ಸಾಗರಗಳ ಬಗ್ಗೆ, ಸಮುದ್ರಗಳ ಬಗ್ಗೆ, ಜೊತೆಗೆ ಕಾಡುಗಳು, ಜಲಸಂಧಿಗಳು, ಕೊಲ್ಲಿಗಳು, ಸರೋವರಗಳು ಇವುಗಳ ಬಗ್ಗೆ ಭೂಗೋಳಶಾಸ್ತ್ರಜ್ಞರಿಗೆ ತಿಳಿಯಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಜಲಗೋಳ ಅಧ್ಯಯನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಸೌರಯುವ ಗ್ರಹದಲ್ಲಿ ಭೂಮಿಯು ಅಧಿಕ ಪ್ರಮಾಣದ ನೀರನ್ನು ಹೊಂದಿರತಕ್ಕಂಥ ಜಲವೃತ್ತ ಗ್ರಹವೆನಿಸಿಕೊಂಡಿರತಕ್ಕಂಥದ್ದು. ನೋಡಿ, ಯಾವ ಗ್ರಹದಲ್ಲಿ ಕೂಡ ಜೀವರಾಶಿಗಳಿಲ್ಲ, ಆದರೆ ಭೂಗ್ರಹದಲ್ಲಿ ಮಾತ್ರ ಜೀವರಾಶಿ ಇದೆ. ಗಾಳಿ ಇಷ್ಟೇ, ಶಿಲಾಗೋಳ ಹೊಂದಿದೆ, ಗಾಳಿಯನ್ನು ಹೊಂದಿದೆ, ನೀರನ್ನು ಹೊಂದಿದೆ. ಹಾಗಾಗಿ ಇಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರಾಕೃತಿಕ ಲಕ್ಷಣಗಳು ಹೊಂದಿರುವುದರಿಂದ ಜೀವಿಗಳ ಉಳಿವಿಗಾಗಿ ಈ ಗ್ರಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡ 71% ಭಾಗ ನೀರಿನಿಂದ ಆವೃತಗೊಂಡಿರ್ತಕ್ಕಂಥದ್ದು, ನೀರಿನಿಂದಲೇ ಒಳಗೊಂಡಿರ್ತಕ್ಕಂಥದ್ದು ಭೂಮಿ. ಹಾಗಾಗಿ ಸಾಗರ, ಸಮುದ್ರ, ಸರೋವರ, ನದಿ ಮುಂತಾದ ಭೂಮಿ ಮೇಲ್ಮೈಯಲ್ಲಿ ಜಲರಾಶಿಗಳಲ್ಲದೆ ವಾಯುಮಂಡಲದ ತೇವಾಂಶ ಮತ್ತು ಅಂತರ್ಜಲವನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಗೋಳ ವಿವಿಧ ಭಾಗಗಳಾಗಿ ಉಗಮ ಆಕಾರ, ಸ್ಥಾನ, ವಿಸ್ತಾರಗಳ ಆಧಾರದ ಮೇಲೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಸಾಗರ, ಸಮುದ್ರ, ಕಾಡಿ, ಕೊಲ್ಲಿ ಇತ್ಯಾದಿಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಜಲಚಕ್ರ ವಾಯುಮಂಡಲ ಮತ್ತು ಭೂಮಿ ಮೇಲ್ಭಾಗದ ಮಧ್ಯೆ ನೀರಿನ ಪ್ರಕ್ರಿಯೆ ಚಲನೆ, ನೀರಾವಿ ಘನೀಕರಣ ಮತ್ತು ವೃಷ್ಟಿಯನ್ನೇ ಈ ಜಲಚಕ್ರ ಎಂದು ಕರೀತೇವೆ. ಅಂದ್ರೆ ಭೂಮಿಯ ಮೇಲೆ ನೀರು ಉಂಟಾಗುವಂತ ಪ್ರಕ್ರಿಯೆಯನ್ನ ನಾವು ಜಲಚಕ್ರ ಎಂದು ಕರೆಯುತ್ತೇವೆ. ಹಾಗಾದ್ರೆ ಈ ಜಲಭಾಗಗಳ ವೈಜ್ಞಾನಿಕ ಅಧ್ಯಯನವನ್ನ ಸಾಗರ ಶಾಸ್ತ್ರ ಎಂದು ಕರೆಯುತ್ತೇವೆ. ಈ ಜಲಭಾಗವನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನ ಸಾಗರ ಶಾಸ್ತ್ರ ಎಂದು ಕರೆಯುತ್ತೇವೆ. ಇದು ಮಹಾಸಾಗರ ತಳದ ಭೂಸ್ವರೂಪ, ಉಷ್ಣಾಂಶ, ಲವಣತೆ, ಸಾಗರದ ನೀರಿನ ಆಳ, ಸಾಗರ ಪ್ರವಾಹಗಳು, ಸಾಗರದ ಉಬ್ಬರವಿಳಿತಗಳು ಮುಂತಾದವನ್ನು ಕುರಿತು ತಿಳಿಸ್ತಕ್ಕಂಥದ್ದು. ಸಾಗರದ ಆಳವನ್ನು ಅಳೆಯುವ ಮಾಪನದ ಹೆಸರು ಪೆಲಂ ಎನ್ನುತ್ತೇವೆ. ಒಂದು ಪೆಲಂ ಅಂದ್ರೆ 6 ಅಡಿಗಳಿಗೆ ಸಮ. ಹಾಗಾಗಿ ಸಾಗರದ ನೀರಿನ ಆಳವನ್ನು ಅಳತೆ ಮಾಡಲು ಉಪಯೋಗಿಸುವ ಉಪಕರಣ ಥರ್ಮೋಮೀಟರ್. ಇನ್ನು ಸಾಗರದ ನೀರಿನ ಉದ್ದ, ಅಗಲ, ಸಾಗರಗಳ ವಿಸ್ತಾರ ಪ್ರದೇಶವನ್ನು ನಾಟಿಕಲ್ ಮೈಲ್ ಎಂಬ ಮಾನದಿಂದ ಅಳತೆ ಮಾಡಲಾಗುತ್ತೆ. ನಾಟಿಕಲ್ ಮೈಲ್ ಎಂಬ ಒಂದು ಅಳತೆ ಮಾನದಿಂದ ಈ ಸಾಗರದ ಅಗಲ, ಉದ್ದ, ವಿಸ್ತಾರ ಪ್ರದೇಶವನ್ನು ನಾಟಿಕಲ್ ಮೈಲ್ ಎಂಬ ಮಾನದಿಂದ ಅಳತೆ ಮಾಡಲಾಗುತ್ತೆ. ಹಾಗಾದ್ರೆ ಸಮ ಆಳ ರೇಖೆ ಎಂದರೆ ಸಮುದ್ರ ಅಥವಾ ಸಾಗರದ ಭಾಗದಲ್ಲಿ ಯಾವ ಪ್ರದೇಶಗಳು ಒಂದೇ ಪ್ರಮಾಣದ ಆಳವನ್ನು ಹೊಂದಿದೆಯೋ ಅವುಗಳನ್ನ ನಕ್ಷೆಯಲ್ಲಿ ಸೇರಿಸಿ ಎಳೆಯಬಹುದಾದ ರೇಖೆಗಳಿಗೆ ಸಮ ಆಳ ರೇಖೆಗಳು ಎಂದು ಕರೆಯುತ್ತೇವೆ. ಅಂದರೆ ಸಮುದ್ರ ಮತ್ತು ಸಾಗರಗಳಲ್ಲಿ ಒಂದೇ ಆಳವುಳ್ಳಂತ ಪ್ರದೇಶಗಳನ್ನ ನಕ್ಷೆಯಲ್ಲಿ ಆ ಪ್ರದೇಶಗಳನ್ನು ಸೇರಿಸಿ ಎಳೆದಿರ್ತಕ್ಕಂಥ ರೇಖೆಗಳನ್ನ ಸಮ ಆಳ ರೇಖೆಗಳು. ಅಂದ್ರೆ ಸಾಗರ ಅಥವಾ ಸಮುದ್ರದಲ್ಲಿ ಒಂದೇ ಆಳವನ್ನು ಹೊಂದಿರತಕ್ಕಂಥ ಪ್ರದೇಶವನ್ನ ಎಳೆದಿರ್ತಕ್ಕಂಥ ಆಳ, ಒಂದೇ ಸಮವಾಗಿರ್ತಕ್ಕಂಥ ಆಳವನ್ನ ಕೂಡಿಸಿ ಎಳೆದಿರ್ತಕ್ಕಂಥ ರೇಖೆಗಳೇ ಸಮ ಆಳ ರೇಖೆಗಳು ಎಂದು ಕರೆಯುತ್ತೇವೆ. ನೀರಿನ ಆಳವನ್ನು ಕಂಡುಹಿಡಿಯಲು ಶಬ್ದ ತರಂಗಗಳ ಒಂದು ತಾಂತ್ರಿಕತೆಯನ್ನು ಬಳಸಲಾಗುತ್ತದೆ. ಪ್ರತಿ ಧ್ವನಿಕ್ರಿಯೆಯು ನೀರಿನ ಆಳವನ್ನು ಅಳೆಯುವ ಉಪಕರಣವಾಗಿರತಕ್ಕಂಥದ್ದು. ನೀರಿನ ಮೇಲ್ಭಾಗದಿಂದ ಒತ್ತಡದ ಮೂಲಕ ಆಳಭಾಗಕ್ಕೆ ಅಲೆಗಳನ್ನು ಕಳಿಸಿ ಆ ಅಲೆಗಳನ್ನು ತಳಭಾಗವನ್ನು ತಲುಪಿ ಪುನಃ ಹಿಂದಿರುಗಿ ಮೇಲ್ಭಾಗವನ್ನು ತಲುಪಬಲ್ಲ ವೇಳೆಯನ್ನು ದಾಖಲಿಸುವುದರ ಮೂಲಕ ಅಳತೆ ಮಾಡಲಾಗುತ್ತೆ. ಅಂದ್ರೆ ನೀರಿನ ಆಳವನ್ನು ಕಂಡುಹಿಡಿಯುವಾಗ ಶಬ್ದ ತರಂಗಗಳ ತಾಂತ್ರಿಕತೆಯನ್ನು ಬಳಸಲಾಗ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಮೊಟ್ಟ ಮೊದಲಿಗೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಬಹುಶಃ ಸಾಗರ ಎಂದರೆ ಈ ಸಾಗರಗಳು ಅಂದ ತಕ್ಷಣ ಬಹುಶಃ
ವಿಸ್ತಾರವಾಗಿ ಭೂಮಿಯ ಮೇಲ್ಮೈ ವಿಸ್ತಾರವಾಗಿ ಹರಡಿರುವ ಜಲರಾಶಿಯನ್ನು ಸಾಗರ ಓಷನ್ಸ್ ಎಂದು ಕರೆಯುತ್ತೇವೆ. ಭೂಮಿಯ ಮೇಲ್ಮೈ ವಿಸ್ತಾರವಾಗಿ ಹರಡಿರುವಂತಹ ಜಲರಾಶಿಗಳು ವಿಸ್ತಾರವಾಗಿ ಅಂದ್ರೆ ನಮಗೆ ಕಣ್ಣಿಗೆ ಕಾಣದಷ್ಟು ನೀರು ಇರ್ತಕ್ಕಂಥ ಭಾಗವನ್ನು ನಾವು ಏನಂತ ಕರಿತೀವಿ? ಸಾಗರಗಳು ಎಂದು ಕರೆಯುತ್ತೇವೆ. ಸಾಗರಗಳು ಓಷನ್ ಎಂದು ಕರಿತೀವಿ. ಜಗತ್ತಿನಲ್ಲಿ 4 ಮಹಾಸಾಗರಗಳಿವೆ. ಆ 4 ಮಹಾಸಾಗರಗಳಂದ್ರೆ ಪೆಸಿಫಿಕ್ ಸಾಗರ ಅಥವಾ ಶಾಂತ ಮಹಾಸಾಗರ, ಸುಮಾರು 165 ದಶಲಕ್ಷ ಚದರ ಕಿಲೋಮೀಟರ್. ಅಂದ್ರೆ ಸಾಗರಗಳಲ್ಲಿ ಅತ್ಯಂತ ದೊಡ್ಡದು, ಬೇರೆನೇ ಸಾಗರಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮಹಾಸಾಗರ ಅಂದ್ರೆ ಪೆಸಿಫಿಕ್ ಮಹಾಸಾಗರ. ಇದನ್ನು ಶಾಂತ ಮಹಾಸಾಗರ ಎಂದು ಕರೆಯುತ್ತೇವೆ. ಸುಮಾರು 165 ದಶಲಕ್ಷ ಚದರ ಕಿಲೋಮೀಟರ್ ಒಳಗೊಂಡಿದೆ. ಇನ್ನು ಎರಡನೇದು ಅಟ್ಲಾಂಟಿಕ್ ಸಾಗರ, 82 ದಶಲಕ್ಷ ಚದರ ಕಿಲೋಮೀಟರ್ ಇರತಕ್ಕಂಥದ್ದು. ಇನ್ನು ಹಿಂದೂ ಮಹಾಸಾಗರ 73 ದಶಲಕ್ಷ ಚದರ ಕಿಲೋಮೀಟರ್. ಆರ್ಟಿಕ್ ಸಾಗರ 13.7 ದಶಲಕ್ಷ ಚದರ ಕಿಲೋಮೀಟರ್. ಹಾಗಾಗಿ ಈ ದೊಡ್ಡ ವಿಸ್ತಾರ ಆಳವಾಗಿರ್ತಕ್ಕಂಥದ್ದು. ಈ ಸಾಗರಗಳ ಪ್ರತ್ಯೇಕಿಸುವಂತ ಯಾವುದೇ ಗಡಿ ರೇಖೆಗಳನ್ನು ಹೊಂದಿಲ್ಲ ಅಂತ ಒಂದು ಮಹಾಸಾಗರ ಅಂದ್ರೆ ಪೆಸಿಫಿಕ್ ಮಹಾಸಾಗರ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ಹಾಗಾಗಿ ಸಾಗರಗಳು ವಿಸ್ತಾರವಾಗಿ ವಿಪುಲವಾಗಿರ್ತಕ್ಕಂಥ ಭೂಮಿಯ ಮೇಲ್ಮೈ ಆ ಜಲರಾಶಿಯನ್ನು ಸಾಗರಗಳು ಅಂತ ಕರಿತೀವಿ. ಹಾಗಾದ್ರೆ ಎರಡನೇದು ಸಮುದ್ರ. ವಿದ್ಯಾರ್ಥಿಗಳೇ, ಸಾಗರಗಳ ಯಾವುದಾದರೂ ಒಂದು ಭಾಗವು ಪೂರ್ಣವಾಗಿ ಅಥವಾ ಭಾಗಾಂಶ ಭೂಭಾಗದಿಂದ ಸುತ್ತುವರೆದಿರತಕ್ಕಂಥ ನೀರನ್ನ ಸಮುದ್ರ ಸಿ ಎಂದು ಕರೆಯುತ್ತೇವೆ. ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಭೂಖಂಡವನ್ನ ಮಹಾಸಾಗರದ ನೀರು ಸುತ್ತುವರಿದಿರತಕ್ಕಂಥ ನೀರನ್ನು ನಾವು ಸಮುದ್ರಗಳು ಸಿ ಅಂತ ಕರಿತೀವಿ. ಸಮುದ್ರಗಳು ಎಂದು ಕರೆಯುತ್ತೇವೆ. ಹಾಗಾದ್ರೆ ಸಮುದ್ರಗಳು ನಾವು ಮಹಾಸಾಗರಗಳಲ್ಲಿ 4 ಮಹಾಸಾಗರಗಳ ಹೆಸರು ಹೇಳಿದ್ವಿ. ಪೆಸಿಫಿಕ್ ಮಹಾಸಾಗರ ಅಥವಾ ಶಾಂತ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಟಿಕ್ ಮಹಾಸಾಗರ ಅಂತೇವೆ. ಹಾಗಾದ್ರೆ ಭೂಮಿಯ ಮೇಲ್ಮೈ ಹಲವಾರು ಸಮುದ್ರಗಳಿವೆ. ಅವುಗಳಲ್ಲಿ ಮುಖ್ಯವಾದವಂದ್ರೆ ಮೆಡಿಟೇರಿಯನ್ ಸಮುದ್ರ, ಬೇರಿಂಗ್ ಸಮುದ್ರ, ಅರಬ್ಬಿ ಸಮುದ್ರ, ಲ್ಯಾಬ್ರಾಡಾರ್ ಸಮುದ್ರ, ಕೆಂಪು ಸಮುದ್ರ, ಮೆಡಿಟೇರಿಯನ್ ಸಮುದ್ರ, ಮಲೇಷಿಯಾ ಸಮುದ್ರ ಮುಂತಾದವುಗಳು. ಅಂದ್ರೆ ಸಾಗರಗಳ ನೀರು ಯಾವ್ದಾದ್ರು ಒಂದು ಭೂಬಲವನ್ನು ಸುತ್ತುವರೆದಿರತಕ್ಕಂಥ ನೀರನ್ನ ಸಮುದ್ರಗಳು ಸಿ ಎಂದು ಕರೆಯುತ್ತೇವೆ. ಇನ್ನು ಆ ಸಮುದ್ರಗಳ ಬಹುಶಃ ನಮಗೆ ನಮ್ಮ ಭಾರತ ದೇಶದಲ್ಲಿ ಪಕ್ಕದಲ್ಲಿರತಕ್ಕಂಥ ಅರಬ್ಬಿ ಸಮುದ್ರ ನೋಡಿ. ಹಿಂದೂ ಮಹಾಸಾಗರದ ನೀರು ಯಾವ್ದಾದ್ರು ಒಂದು ಲಕ್ಷದ್ವೀಪಗಳದಾವು, ಆ ಭೂಭಾಗವನ್ನು ಸುತ್ತುವರೆದಿರತಕ್ಕಂಥ ನೀರು ಅದನ್ನ ಅರಬ್ಬಿ ಸಮುದ್ರ ಅಂತ ಕರೆಯುವುದು. ಹಾಗಾಗಿ ಅರಬ್ಬಿ ಸಮುದ್ರ, ಕೆಂಪು ಸಮುದ್ರ, ಮೆಡಿಟೇರಿಯನ್ ಸಮುದ್ರ, ಲ್ಯಾಬ್ರಾಡಾರ್ ಸಮುದ್ರ, ಕಾಕಾ ಸಮುದ್ರ, ಹೀಗೆ ಸೈಬೇರಿಯನ್, ಜಪಾನ್ ಸಮುದ್ರ ಮುಂತಾದವುಗಳು. ಇನ್ನು ಕೊಲ್ಲಿಗಳು. ಸಾಗರ ಅಥವಾ ಸಮುದ್ರದ ನೀರು ಭೂಭಾಗಗಳ ಒಳಗೆ ವಿಸ್ತಾರವಾಗಿ ಬಹುದೂರದವರೆಗೆ ಚಾಚಿಕೊಂಡಿರ್ತಕ್ಕಂಥ ನೀರನ್ನ ಕೊಲ್ಲಿಗಳ ಎಂದು ಕರೆಯುತ್ತೇವೆ. ಸಾಗರ ಅಥವಾ ಸಮುದ್ರದ ನೀರು ಭೂಭಾಗದೊಳಗೆ ಚಾಚಿಕೊಂಡಿರ್ತಕ್ಕಂಥ ನೀರುಗಳನ್ನ ಕೊಲ್ಲಿಗಳನ್ನು ಕರಿತೇವೆ. ಅಂತ ಕೊಲ್ಲಿಗಳೇ ಭಾರತ ದೇಶದ ಪಕ್ಕದಲ್ಲಿ ಬಾಂಗ್ಲಾದೇಶದ ಕೆಳಭಾಗದಲ್ಲಿರ್ತಕ್ಕಂಥದ್ದು ಬಂಗಾಳ ಕೊಲ್ಲಿ, ಬಿಸ್ಕ ಕೊಲ್ಲಿ, ಹಡ್ಸನ್ ಕೊಲ್ಲಿ, ಗಲ್ಫನ್ ಕೊಲ್ಲಿ ಮತ್ತು ಇತ್ಯಾದಿಗಳು. ಇನ್ನು ಖಾರ್ನಿ ಬಹುಶಃ ಗಲ್ಫ್ ಕೊಲ್ಲಿಗಿಂತ ಹೆಚ್ಚು ವಿಸ್ತಾರವಾಗಿರುವಂತಹ ಭೂಮಿಯ ಒಳನಾಡಿನ ಕಡೆಗೆ ಹೆಚ್ಚು ದೂರದವರೆಗೆ ವಿಸ್ತರಿಸಿರ್ತಕ್ಕಂಥ ಸಮುದ್ರ ಅಥವಾ ಸಾಗರದ ಭಾಗವಾಗಿರುವುದು. ಹಲವಾರು ನದಿಗಳು ಕಾರ್ಯಗಳನ್ನು ಸೇರಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳಂದ್ರೆ ಕಚ್ ಕಾರಿ. ಬಹುಶಃ ನಮ್ಮ ಭಾರತದಲ್ಲಿ ಗುಜರಾತಿನ ಕಚ್ ಕಾರಿ ಅಂತ ಹೇಳ್ತೀವಿ. ಈ ಭಾಗ ಕಚ್ ಕಾರಿ ಈ ಸಾಗರ ಅಥವಾ ಸಮುದ್ರದ ನೀರು ಕಾರಿಗೆ ಹೆಚ್ಚು ವಿಸ್ತಾರವಾಗಿರ್ತಕ್ಕಂಥ ನೀರು
ಮೆಕ್ಸಿಕೋ, ಕ್ಯಾಲಿಫೋರ್ನಿಯಾ, ಅಲಾಸ್ಕಾ, ಗಿನಿಯಾ ಮುಂತಾದವುಗಳು ನಾವು ಕಾರ್ಯಗಳು ಅಂತ ಕರೀತೇವೆ. ಇನ್ನು ಜಲಸಂಧಿಗಳು ಬಹುಶಃ ಕಿರಿದಾದ ಜಲಭಾಗವು ವಿಸ್ತಾರವಾದ ಎರಡು ಜಲರಾಶಿಯನ್ನು ಸಂಧಿಸಿದಲ್ಲಿ ಅದನ್ನು ಜಲಸಂಧಿಗಳು ಅಂತ ಕರಿತೇವೆ. ಉದಾಹರಣೆಗೆ ಭಾರತ ದೇಶ ನೋಡಿ, ಶ್ರೀಲಂಕಾ ಮತ್ತು ಭಾರತವನ್ನು ಬೇರ್ಪಡಿಸಿರ್ತಕ್ಕಂಥ ಜಲಸಂಧಿ ಯಾವುದಂದ್ರೆ ಪಾಕ್ ಜಲಸಂಧಿ ಅಂತ ಕರಿತೇವೆ. ಹಾಗೆ ಉದಾಹರಣೆಗೆ ಜಿಬ್ರಾಲ್ಟರ್ ಜಲಸಂಧಿ ಮೆಡಿಟೇರಿಯನ್ ಅಟ್ಲಾಂಟಿಕ್ ಸಾಗರ ಸಂಧಿಸತಕ್ಕಂಥದ್ದು. ಇದೇ ರೀತಿ ಪ್ರಪಂಚದ ಹಲವಾರು ಸಂಧಿಗಳಿವೆ. ಪಾಕ್ ಜಲಸಂಧಿ, ಬಂಗಾಳಕೊಲ್ಲಿ ಮತ್ತು ಮನ್ನಾರ್ಕಾರಿ ಮತ್ತು ಅಂಡಮಾನ್ ಜಾವಾ ಸಮುದ್ರಗಳು, ಮಲ್ಕಾ ಜಲಸಂಧಿ, ಕೊರಿಯಾ ಜಲಸಂಧಿ, ಸಮುದ್ರ ಹಳದಿ ಸಮುದ್ರ, ಹೀಗೆ ಬೇರಿಂಗ್ ಜಲಸಂಧಿ, ಅಟ್ಲಾಂಟಿಕ್ ಮಹಾಸಾಗರ, ಡೋವರ್ ಜಲಸಂಧಿ, ಅಟ್ಲಾಂಟಿಕ್ ಪೆಸಿಫಿಕ್, ಉತ್ತರ ಅಮೆರಿಕ ಇಂಗ್ಲಿಷ್ ಆಗಿರತಕ್ಕಂಥದ್ದು ಕುಕ್ ಜಲಸಂಧಿ. ಈ ರೀತಿ ಜಲಸಂಧಿಗಳು ನಾವು ನೋಡ್ತಕ್ಕಂಥದ್ದು. ಜಲಸಂಧಿಗಳು ಹೆಚ್ಚು ವಿಸ್ತಾರವಾಗಿ ಹಾಗೂ ಭೂಖಂಡ ಮತ್ತು ತೀರದ ದ್ವೀಪದ ನಡುವೆ ಕಂಡು ಬರ್ತಕ್ಕಂಥ ಜಲಭಾಗವನ್ನು ನಾವೇನಂತಂದ್ರೆ ಸೌಂಡ್ ಎಂದು ಕರಿತೇವೆ. ಉದಾಹರಣೆಗೆ ನಾವು ಮೌರ್ ಸೌಂಡ್ ಈ ರೀತಿ ನಾವು ಕರಿತಕ್ಕಂಥದ್ದು. ಇನ್ನು ಈ ಸಾಗರ ಸಮುದ್ರಗಳ ನಡುವೆ ನಾವು ಉಪಯೋಗ ನೋಡಿಕೊಂಡಾಗ ಸಾಗರಗಳಲ್ಲಿ ಹೆಚ್ಚು ಉಪಯೋಗವಾಗಿರ್ತಕ್ಕಂಥ ಖನಿಜಗಳು ಸಿಗ್ತಕ್ಕಂಥವು, ದ್ರವ ಇಂಧನ ಖನಿಜಗಳು, ತೈಲಗಳು ಸಿಗ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ನಮಗೆ ಗೊತ್ತಿರುವ ಹಾಗೆ ನಾವು ಜಲಸಂಧಿಗಳು, ಕೊಲ್ಲಿಗಳು, ಕಾಲುಗಳು, ಸಮುದ್ರಗಳು ಇವೆಲ್ಲವೂ ನಾವು ನೋಡಿಕೊಂಡಾಗ ನಮಗೆ ಕಂಡು ಬರ್ತಕ್ಕಂಥದ್ದು ಎಲ್ಲ ಅಂಶಗಳನ್ನ, ಸಿಹಿ ನೀರಿನಿಂದ ಕೂಡಿರ್ತಕ್ಕಂಥ ನೀರನ್ನು ನಾವು ಸರೋವರಗಳು ಎಂದು ಕೂಡ ಕರೀತಕ್ಕಂಥದ್ದು. ಹಾಗಾಗಿ ನಾವು ಸಿಹಿ ನೀರಿನ ಸರೋವರಗಳು ಹೀಗೆ ಅನೇಕ ರೀತಿಯಲ್ಲಿ. ಇನ್ನು ನಮಗೆ ಸಾಗರ ತಳದ ಮೇಲ್ಮೈ ಲಕ್ಷಣ, ಸಾಗರ ತಳದ ಮೇಲ್ಮೈ ಲಕ್ಷಣ, ಸಾಗರ ತಳದ ಮೇಲ್ಮೈ ಲಕ್ಷಣವನ್ನ ನಾವು 4 ವಿಧದಲ್ಲಿ ಹೇಳ್ತಕ್ಕಂಥದ್ದು. ಖಂಡವರ್ಣ ಪ್ರದೇಶ, ಖಂಡವರ್ಣ ಇಳಿಜಾರು, ಆಳ ಸಾಗರ ಮೈದಾನ ಮತ್ತು ಆಳ ಸಾಗರ ತಗ್ಗು. ನೋಡಿ, ಖಂಡವರ್ಣ ಪ್ರದೇಶ, ಖಂಡವರ್ಣ ಇಳಿಜಾರು, ಆಳ ಸಾಗರ ಮೈದಾನ, ಸಾಗರ ತಗ್ಗುಗಳು, ಸಾಗರ ಕಂದಲ ಇತ್ಯಾದಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಭೂಖಂಡದಿಂದ ಸಾಗರದ ಸಾಗರದ ಆಳಕ್ಕೆ ಚಾಚಿಕೊಂಡಿರುವ ಕಡಿಮೆ ಆಳದ ಭೂಸ್ವರೂಪವನ್ನೇ ಖಂಡವರ್ಣ ಪ್ರದೇಶ ಎಂದು ಕರೆಯುತ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಅಂದ್ರೆ ಆಳವಿಲ್ಲದ ಭೂಖಂಡದಿಂದ ಸಾಗರದೊಳಗೆ ಚಾಚಿಕೊಂಡಿರುವ ಕಡಿಮೆ ಆಳದ ಭೂ ಸ್ವರೂಪವನ್ನೇ ನಾವು ಏನಂತ ಕರೆದ್ವಿ? ಸಾಗರದ ಖಂಡವರ್ಣ ಪ್ರದೇಶ ಎಂದು ಕರೆಯುತ್ತೇವೆ. ಭೂಖಂಡದಿಂದ ಸಾಗರದೊಳಗೆ ಚಾಚಿಕೊಂಡಿರುವ ಕಡಿಮೆ ಆಳದ ಭೂಸ್ವರೂಪವೇ ಖಂಡವರ್ಣ ಪ್ರದೇಶ ಎಂದು ಕರೆಯುತ್ತೇವೆ. ಅತಿ ಕಡಿಮೆ ಆಳ ಸಾಗರ ಭಾಗವಾಗಿದ್ದು ಸುಮಾರು 20 ರಿಂದ 600 ಮೀಟರ್ಗಳಷ್ಟು ಆಳವನ್ನು ಹೊಂದಿರತಕ್ಕಂಥದ್ದು. ಅಂದ್ರೆ ಈ ಖಂಡವರ್ಣ ಪ್ರದೇಶ ಈ ಸಾಗರಗಳಲ್ಲಿ ಎಲ್ಲಿ ಕಾಣ್ತಾವ ಅಂದ್ರೆ ಆಳವಿಲ್ಲದ ಒಂದು ಭೂಖಂಡ ಸಾಗರದೊಳಗೆ ಚಾಚಿಕೊಂಡಿರ್ತಕ್ಕಂಥ ಕಡಿಮೆ ಆಳದ ಭೂ ಸ್ವರೂಪವನ್ನು ಖಂಡವರ್ಣ ಪ್ರದೇಶ ಅಂತ ಕರಿತೇವೆ. ಅತಿ ಕಡಿಮೆ ಆಳ ಸಾಗರ ಭಾಗವಾಗಿರ್ತಕ್ಕಂಥದ್ದು ಸುಮಾರು 20 ರಿಂದ 600 ಮೀಟರ್ಗಳಷ್ಟು ಆಳವನ್ನು ಹೊಂದಿದೆ. ಇದರ ಅಗಲವು ಒಂದು ಸಾಗರದಿಂದ ಮತ್ತೊಂದು ಸಾಗರಕ್ಕೆ ಸುಮಾರು 65 ರಿಂದ 75 ಕಿಲೋಮೀಟರ್ಗಳಷ್ಟು ವ್ಯತ್ಯಾಸವನ್ನು ಹೊಂದಿರತಕ್ಕಂಥದ್ದು. ಅಂದ್ರೆ ಮಹಾಸಾಗರಗಳಲ್ಲಿ ವ್ಯತ್ಯಾಸ, ಹಿಂದೂ ಮಹಾಸಾಗರದಲ್ಲಿರ್ತಕ್ಕಂಥದ್ದು, ಅಟ್ಲಾಂಟಿಕ್ ಮಹಾಸಾಗರದಲ್ಲಿರ್ತಕ್ಕಂಥದ್ದು, ಆರ್ಟಿಕ್ ಮತ್ತು ಪೆಸಿಫಿಕ್ ಸಾಗರ. ಅಂದ್ರೆ ಒಂದು ಸಾಗರದಿಂದ ಮತ್ತೊಂದು ಸಾಗರಕ್ಕೆ ಖಂಡವರ್ಣ ಪ್ರದೇಶ ವ್ಯತ್ಯಾಸ ಆಗುತ್ತೆ. 65 ರಿಂದ 75 ಕಿಲೋಮೀಟರ್ನಷ್ಟು ವ್ಯತ್ಯಾಸವಾಗ್ತಾ ಹೋಗುತ್ತೆ. ಖಂಡವರ್ಣ ಪ್ರದೇಶ ಅಗಲವು ಹೊಂದಿಕೊಂಡಿರ್ತಕ್ಕಂಥ ಭೂಭಾಗದ ಇಳಿಜಾರಿನೊಂದಿಗೆ ಸಂಬಂಧವನ್ನು ಹೊಂದಿದೆ.
ತಗ್ಗು ಭಾಗಗಳಿಂದ ಕೂಡಿರ್ತಕ್ಕಂಥ ಪ್ರದೇಶದಲ್ಲಿ ಖಂಡವರ್ಣ ಪ್ರದೇಶವು ಅಗಲವೂ ಕೂಡ ಪರ್ವತಗಳಿರ್ತಕ್ಕಂಥ ಕರಾವಳಿ ಅಂಚುಗಳಲ್ಲಿ ಕಿರಿದಾಗಿ ಕಂಡುಬರುತ್ತವು. 70% ಖಂಡವರ್ಣ ಪ್ರದೇಶ ಭೂಭಾಗದಿಂದ ಭೂಭಾಗದಿಂದ ನೀರಿನ ಮುಖಾಂತರ ಸಾಗಿಸಿ ತಂದಿರತಕ್ಕಂಥ ಮರಳು, ಮಣ್ಣು, ನಿಕ್ಷೇಪಗಳ ಗಾತ್ರದ ಸಂಚಯನದಿಂದ ಕೂಡಿಕೊಂಡಿರ್ತಕ್ಕಂಥ ಅಂದ್ರೆ ನೀರಿನ ಮುಖಾಂತರ ತಂದು ಬಿಟ್ಟಿರ್ತಕ್ಕಂಥ ಸಾಗರ ಸುತ್ತಲಿನ ಪ್ರದೇಶ ಏನಿದೆಯಲ್ಲ ಅದೆಲ್ಲ ಖಂಡವರ್ಣ ಪ್ರದೇಶಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಸಾಗರ ತಳದ ಒಟ್ಟು ಭಾಗದಿಂದ ನೋಡಿಕೊಂಡಾಗ ಈ ಖಂಡವರ್ಣ ಪ್ರದೇಶ 7.6% ಹೊಂದಿರತಕ್ಕಂಥದ್ದು. ಅಂದ್ರೆ ರೈಲ್ವೆ ಪಟ್ಟಣ, ಬಂದರು, ಮುಖ್ಯ ಮೀನುಗಾರಿಕಾ ಪ್ರದೇಶಗಳು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳಾಗಿರ್ತಕ್ಕಂಥ ತೈಲ, ಸ್ವಾಭಾವಿಕ ಅನಿಲ ಮುಂತಾದವುಗಳು ಖಂಡವರ್ಣ ಪ್ರದೇಶದಲ್ಲಿ ಕಾಣಬಹುದಾಗಿರ್ತಕ್ಕಂಥ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಖಂಡವರ್ಣ ಇಳಿಜಾರು. ಖಂಡವರ್ಣ ಪ್ರದೇಶದಿಂದ ಸಾಗರದ ಒಳಗಡೆಗೆ ಇಳಿಜಾರು ಒಳಗೊಂಡಿರ್ತಕ್ಕಂಥ ಪ್ರದೇಶವನ್ನ ಖಂಡವರ್ಣ ಇಳಿಜಾರು ಎಂದು ಕರೆಯುತ್ತೇವೆ. 2 ಡಿಗ್ರಿಯಿಂದ 5 ಡಿಗ್ರಿ ಕೋನವನ್ನು ಇಳಿಜಾರಿನಿಂದ ಕೂಡಿರ್ತಕ್ಕಂಥದ್ದು. ಖಂಡವರ್ಣ ಇಳಿಜಾರು ಖಂಡವರ್ಣ ಶಿಲಾಭಾಗ ಮತ್ತು ಸಾಗರ ಶಿಲಾಭಾಗಗಳ ಮಧ್ಯೆ ಇರುವಂತಹ ಗಡಿ ಭಾಗವಾಗಿರ್ತಕ್ಕಂಥದ್ದು. ಈ ಪ್ರದೇಶದಲ್ಲಿ ನೀರಿನ ಆಳ ಅಂದ್ರೆ ಖಂಡವರ್ಣ ಇಳಿಜಾರಿನಲ್ಲಿ ಆ ಸಾಗರಗಳಲ್ಲಿ ನೀರಿನ ಭಾಗ ಎಷ್ಟಿದೆ ಅಂದ್ರೆ 200ರಿಂದ 2000 ಮೀಟರ್ನಷ್ಟು ವ್ಯತ್ಯಾಸ ಹೊಂದಿರತಕ್ಕಂಥದ್ದು. ಈ ಪ್ರದೇಶ ಸಾಗರ ತಳದ ಭೂಭಾಗದಲ್ಲಿ 8.5% ಹೊಂದಿರತಕ್ಕಂಥದ್ದು. ಸುಮಾರು 70% ಖಂಡವರ್ಣ ಪ್ರದೇಶ ಭೂಭಾಗದಲ್ಲಿ ಸಾಗಿಸಿಕೊಂಡಿರ್ತಕ್ಕಂಥದ್ದು. ಸುಮಾರು 7.6% ಇದ್ರೆ ಇದು 8.5% ಖಂಡವರ್ಣ ಇಳಿಜಾರನ್ನು ಹೊಂದಿರತಕ್ಕಂಥದ್ದು. ಖಂಡವರ್ಣ ಪ್ರದೇಶದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಭೂಸ್ವರೂಪ ಅಂದ್ರೆ ಸಾಗರಿಕ ಮಹಾಕಂದರಗಳು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಯಾವಂದ್ರೆ ಮೂರನೇದು ಆಳ ಸಾಗರ ಮೈದಾನ. ಖಂಡವರ್ಣ ಇಳಿಜಾರು ಮತ್ತು ಸಾಗರ ತಗ್ಗುಗಳ ನಡುವೆ ಖಂಡವರ್ಣ ಇಳಿಜಾರು ಮತ್ತು ಸಾಗರ ತಗ್ಗುಗಳ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಭಾಗವನ್ನ ಆಳ ಸಾಗರ ಮೈದಾನಗಳು ಅಂತ ಕರಿತೀವಿ. ಅಂದ್ರೆ ಇಳಿಜಾರು ಮತ್ತು ತಗ್ಗುಗಳ ಮಧ್ಯದಲ್ಲಿ ಸಾಗರಗಳ ಆ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಭಾಗವನ್ನ ಸಾಗರ ವಿಶಾಲವಾಗಿರ್ತಕ್ಕಂಥ ಮೈದಾನ ಆಳ ಸಾಗರ ಮೈದಾನ ಎಂದು ಕರಿತೀವಿ. ಸಾಗರದ ನೀರಿನ ಮೇಲ್ಮೈಯಿಂದ ಈ ಪ್ರದೇಶ 3000ರಿಂದ 6000 ಮೀಟರ್ವಷ್ಟು ಆಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಸಾಗರದ ತಳದ ಪ್ರದೇಶದಲ್ಲಿ ಸಾಗರ ಮೈದಾನ 82.7% ಹೊಂದಿರತಕ್ಕಂಥ. ನೋಡಿ, 7.5 ಖಂಡವರ್ಣ ಪ್ರದೇಶ, 8.5 ಖಂಡವರ್ಣ ಇಳಿಜಾರು. ಇದು 82.2% ಭಾಗಗಳನ್ನು ಆ ಮೈದಾನದ ಆವರಿಸಿಕೊಂಡಿರ್ತಕ್ಕಂಥದ್ದು. ಸಮುದ್ರ, ಬಿಳಿ ಬಂಡೆಗಳು, ಶ್ರೇಣಿಗಳು ಮತ್ತು ಗೋಯರ್ಸ್ಗಳಂತಹ ಭೂಸ್ವರೂಪ ಈ ಪ್ರದೇಶದಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥದ್ದು. ಇನ್ನು ಸಾಗರ ತಗ್ಗು. ಆಳ ಸಾಗರ ಮೈದಾನದಲ್ಲಿ ಕುಸಿಯಲ್ಪಟ್ಟಾಗಿರ್ತಕ್ಕಂಥ ತಗ್ಗಾಗಿರ್ತಕ್ಕಂಥ ಕಮಾನಿನ ಆಕಾರದ ಆಳದ ಭಾಗವೇ ಸಾಗರದ ತಗ್ಗಾಗಿರ್ತಕ್ಕಂಥದ್ದು. ಕಮಾನಿನ ಆಕಾರವಾಗಿ ಕಾಣತಕ್ಕಂಥದ್ದು. ಸಾಗರ ತಳದಲ್ಲಿ ಅತಿ ಆಳವಾಗಿರ್ತಕ್ಕಂಥ ಭಾಗ ಭೂಖಂಡದ ಶಿಲಾಸ್ತರದೊಳಗೆ ಕುಸಿಯಲ್ಪಟ್ಟು ಸಾಗರಿಕ ಶಿಲಾಸ್ತರದಿಂದಾಗಿ ಸಾಗರ ತಗ್ಗುಗಳು ಉಂಟಾಗಿವೆ. ಇವು ಭೂಭಾಗದ ಮೇಲಿನ ಕಡಿದಾದ ಪಾರ್ಶ್ವಗಳುಳ್ಳ ಕಣಿವೆಗಳು ಅಥವಾ ಕಂದರಗಳನ್ನು ಹೋಲುತ್ತವು. ಸಾಗರ ತಗ್ಗುಗಳು ಸಾಮಾನ್ಯವಾಗಿ ಪರ್ವತ ಮತ್ತು ದ್ವೀಪಗಳುದ್ದಕ್ಕೂ ಮುಖ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತವು. ಹಾಗಾಗಿ ಮಹಾಭೂಕಂಪಗಳು, ಸುನಾಮಿಗಳು ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ಹೋಗುವಂತಕ್ಕಂಥದ್ದು. ಸಾಗರ ತಗ್ಗುಗಳ ಭಾಗದಲ್ಲಿ ಭೂಕಂಪಗಳು ಮತ್ತು ಸುನಾಮಿಗಳು ಉಂಟಾಗ್ತಕ್ಕಂಥದ್ದು. ಇದು ಸಾಗರದ ತಳದ ಒಟ್ಟು ಭೂಪ್ರದೇಶದಲ್ಲಿ 1.2% ಭಾಗವನ್ನು ಸಾಗರ ತಗ್ಗು ಆವರಿಸಿಕೊಂಡಿರ್ತಕ್ಕಂಥದ್ದು. 1%, 2 ಭಾಗ. ನೋಡಿ, 82.7 ಭಾಗದಷ್ಟು ಆಳ ಸಾಗರ ಮೈದಾನ ಹೊಂದಿದೆ. 8.5% ಖಂಡವರ್ಣ ಇಳಿಜಾರು ಹೊಂದಿರತಕ್ಕಂಥದ್ದು. 7.5% ಖಂಡವರ್ಣ ಪ್ರದೇಶ ಹೊಂದಿರತಕ್ಕಂಥದ್ದು. ಸಾಗರ ತಗ್ಗು ಎಷ್ಟು? 1.2 ಭಾಗ ಮಾತ್ರ ಇದು ಸಾಗರ ತಗ್ಗುಗಳನ್ನು ಸಾಗರಗಳಲ್ಲಿ ಆವರಿಸಿಕೊಂಡಿರ್ತಕ್ಕಂಥದ್ದು. ಇವುಗಳ ಆಳ ಸುಮಾರು 6000ರಿಂದ 8000 ಮೀಟರ್ನಷ್ಟು ವ್ಯತ್ಯಾಸವನ್ನು ಹೊಂದಿರತಕ್ಕಂಥದ್ದು. ಇವತ್ತು ದಾಖಲೆಗಳ ಪ್ರಕಾರ
ಸಾಗರಗಳಲ್ಲಿ ತಗ್ಗುಗಳನ್ನು ದಾಖಲೆ ಮಾಡಿರ್ತಕ್ಕಂಥ ಪ್ರಕಾರಗಳಲ್ಲಿ ಪ್ರಪಂಚದ ಮಹಾಸಾಗರಗಳಲ್ಲಿ ಒಟ್ಟು 57 ಸಾಗರ ತಗ್ಗುಗಳಿವೆ ಎಂದು ಗುರುತಿಸಲಾಗಿದೆ. 8,000 ಮೀಟರ್ಗಿಂತ ಹೆಚ್ಚು ಆಳದಲ್ಲಿರ್ತಕ್ಕಂಥ ತಗ್ಗುಗಳನ್ನು ಪರೀಕ್ಷೆ ಮಾಡಲಾಗಿದೆ, ಅವುಗಳನ್ನು ಸಂಶೋಧನೆ ಮಾಡಲಾಗಿದೆ. ಸುಮಾರು 57 ಸಾಗರ ತಗ್ಗುಗಳಿವೆ ಎಂದು ಗುರುತಿಸಲಾಗಿದೆ. ಅವುಗಳಲ್ಲಿ 32 ಸಾಗರ ತಗ್ಗುಗಳು ಪೆಸಿಫಿಕ್ ಸಾಗರದಲ್ಲಿವೆ. 57ರಲ್ಲಿ 32 ಸಾಗರ ತಗ್ಗುಗಳು ಪೆಸಿಫಿಕ್ ಮಹಾಸಾಗರದಲ್ಲಿವೆ. 19 ಸಾಗರ ತಗ್ಗುಗಳು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ, 6 ಸಾಗರ ತಗ್ಗುಗಳು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುತ್ತವೆ. ಪೆಸಿಫಿಕ್ ಸಾಗರದಲ್ಲಿ ಅತ್ಯಂತ ಆಳವಾಗಿರ್ತಕ್ಕಂಥದ್ದು, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಅತಿ ಆಳವಾಗಿರ್ತಕ್ಕಂಥ ಸ್ಥಳ ಅಂದ್ರೆ ಚಾಲೆಂಜರ್. ಭೂಮಿಯ ಸಾಗರ ಆಳವಾಗಿರ್ತಕ್ಕಂಥದ್ದು ಆ ಚಾಲೆಂಜರ್ ತಗ್ಗು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂಥದ್ದು. ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತದಂದ್ರೆ ಸುಮಾರು 10,898 ಮೀಟರ್ ಅಥವಾ 35,755 ಅಡಿ ಇದೆ ಎಂದು ಕೂಡ ಕಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇದನ್ನ ಬೆಕ್ಕಿಸ್ಕೋಪ್ನಿಂದ ಸಾಗರದ ಆಳಕ್ಕೆ ಇಳಿದಿರ್ತಕ್ಕಂಥದ್ದು. 23/1/1960ರಲ್ಲಿ ಒಂದು ಬೆಕ್ಕಿಸ್ಕೋಪ್ನಿಂದ ಈ ಟ್ರಸ್ಟ್ ಜಾಕಿಸ್ ಎಂಬ ಒಬ್ಬರು ಇದನ್ನು ಕಂಡಿರ್ತಕ್ಕಂಥದ್ದು. ಕೆನಡಾ ದೇಶದ ಸಿನಿಮಾ ನಿರ್ದೇಶಕರಾಗಿರ್ತಕ್ಕಂಥ ಜೇಮ್ಸ್ ಕ್ಯಾಮ್ರೋನ್ ಎಂಬುವನು 26/3/2012 ಡೀಪ್ ಸಿ ಚಾಲೆಂಜರ್ ಬೆಕ್ಕಿಸ್ಕೋಪ್ನ ಮೂಲಕ ಈ ಆಳವನ್ನು ತಿಳಿದಿರ್ತಕ್ಕಂಥದ್ದು. ಅಂದ್ರೆ ಕೆನಡಾದ ಒಬ್ಬ ಸಿನಿಮಾ ನಿರ್ದೇಶಕರಾಗಿರ್ತಕ್ಕಂಥ ಜೇಮ್ಸ್ ಕ್ಯಾಮ್ರೋನ್ ಎಂಬುವನು ದಿನಾಂಕ 26/3/2012 ಡೀಪ್ ಸಿ ಚಾಲೆಂಜ್ ಬೆಕ್ಕಿಸ್ಕೋಪ್ನ ಮೂಲಕ ಈ ಆಳವನ್ನು ತಲುಪಿರ್ತಕ್ಕಂಥದ್ದು. ಹಾಗಾಗಿ ಸಾಗರ ತಗ್ಗುಗಳಲ್ಲಿ ಅತ್ಯಂತ ಆಳವಾಗಿರ್ತಕ್ಕಂಥ ತಗ್ಗು ಯಾವುದಂದ್ರೆ ಚಾಲೆಂಜರ್ ತಗ್ಗು. ಇದು ಮಾರೇನ್ ಕಂದರದಲ್ಲಿರ್ತಕ್ಕಂಥದ್ದು. ಪೆಸಿಫಿಕ್ ಸಾಗರದ ಮಾರೇನ್ ಎಂಬ ಒಂದು ಕಂದರದಲ್ಲಿ ಇರತಕ್ಕಂಥದ್ದು ಚಾಲೆಂಜರ್ ತಗ್ಗು. ಪ್ರಪಂಚದಲ್ಲಿ ಅತಿ ಆಳವಾಗಿರ್ತಕ್ಕಂಥ ತಗ್ಗು 10,898 ಮೀಟರ್ ಅಥವಾ ಅಡಿಗಳಲ್ಲಿರುವಾಗ 35,755 ಅಡಿ ಇದೆ ಎಂದು ಗುರುತಿಸಲಾಗಿರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ ಸಾಕಷ್ಟು ನಾವು ಆಳವನ್ನು ಹೊಂದಿರತಕ್ಕಂಥ ಮಹಾಕಂದರ ಸಾಗರ ತಗ್ಗನ್ನು ನೋಡಿಕೊಂಡಾಗ ಚಾಲೆಂಜರ್ ತಗ್ಗು ಅತ್ಯಂತ ಆಳವಾಗಿರ್ತಕ್ಕಂಥದ್ದು. ಅಂದ್ರೆ ಈಗ ಹೇಳಿರ್ತಕ್ಕಂಥ ಪಾಠ ಹೇಗಿದೆ ಅಂದ್ರೆ ಮೇಲ್ಮೈ ಹೆಂಗ ಭೂಸ್ವರೂಪಗಳದವೋ, ಮೇಲ್ಮೈ ಮೈದಾನ, ಪರ್ವತ, ಪ್ರಸ್ಥಭೂಮಿ ಈ ರೀತಿ ಅದವೋ, ಹಂಗೆ ಸಾಗರದ ತಳದಲ್ಲಿ ಸಾಗರದ ಒಳಗಡೆಗೆ ಇಂಥ ಒಂದು ಭೂಸ್ವರೂಪಗಳಿವೆ. ಅಂತ ಭೂಸ್ವರೂಪಗಳನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಖಂಡವರ್ಣ ಪ್ರದೇಶ, ಖಂಡವರ್ಣ ಇಳಿಜಾರು, ಆಳ ಸಾಗರ ಮೈದಾನ ಮತ್ತು ಆಳ ಸಾಗರ ತಗ್ಗು. ನೋಡಿ, ನಮ್ಮ ಮೇಲೆ ಭೂಮಿ ಮೇಲೆ ಮೈದಾನ ಇದೆ, ಗುಡ್ಡ ಇದೆ, ಗುಡ್ಡಕ್ಕೆ ಎತ್ತರವಾಗಿರ್ತಕ್ಕಂಥ ಪರ್ವತಗಳಿವೆ, ತಗ್ಗುಗಳಿವೆ. ಹಾಗೆ ಮೇಲ್ಮೈ ಹೆಂಗ ಭೂಸ್ವರೂಪಗಳಿವೆ ಅಂತ ಒಂದು ಸ್ವರೂಪಗಳು ಸಾಗರದ ತಳಭಾಗದಲ್ಲಿ ಕೂಡ ಇವೆ. ಆ ತಳಭಾಗದ ಭೂಸ್ವರೂಪಗಳನ್ನ ಸಾಗರದ ತಳದ ಮೇಲ್ಮೈ ಲಕ್ಷಣ ಅಂತ ಕರಿತೇವೆ. ಈ ಸಾಗರದ ತಳದ ಮೇಲ್ಮೈ ಲಕ್ಷಣವನ್ನ 4 ವಿಧಗಳಲ್ಲಿ ಆರಿಸಲಾಗಿದೆ. ಖಂಡವರ್ಣ ಪ್ರದೇಶ, ಖಂಡವರ್ಣ ಇಳಿಜಾರು, ಖಂಡವರ್ಣ ಇಳಿಜಾರು ಸಾಗರ, ಆಳ ಸಾಗರ ಮೈದಾನ, ಆಳ ಸಾಗರ ತಗ್ಗು. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ಖಂಡವರ್ಣ ಪ್ರದೇಶ ಮಹಾಸಾಗರಗಳಲ್ಲಿ 7.5% ಕಂಡುಬರುತ್ತೆ. ಖಂಡವರ್ಣ ಇಳಿಜಾರು 8.5% ಕಂಡುಬರುತ್ತೆ. ಇದು ಆಳ ಸಾಗರ ಮೈದಾನ ಬಹುಶಃ 82.7% ಕಂಡುಬರುತ್ತೆ. ಇನ್ನು ಸಾಗರ ಪ್ರದೇಶ 1.2% ಕಂಡುಬರುತ್ತೆ. ಅಂದ್ರೆ ಇಲ್ಲಿ ಈ ಚಿತ್ರ ನೋಡಿಕೊಂಡ ಭೂಖಂಡದ ಸಾಗರದೊಳಗೆ ಚಾಚುವ ಆಳವಿಲ್ಲದ ಭಾಗವನ್ನು ನಾವು ಖಂಡವರ್ಣ ಪ್ರದೇಶ ಅಂತ ಕರಿತೀವಿ. ಖಂಡವರ್ಣ ಪ್ರದೇಶದ ನಂತರ ಇಳಿಜಾರು ಮಾಡಿಕೊಂಡಿರ್ತಕ್ಕಂಥ ಪ್ರದೇಶವನ್ನು ಖಂಡವರ್ಣ ಇಳಿಜಾರು ಅಂತ ಕರಿತೀವಿ. ಖಂಡವರ್ಣ ಇಳಿಜಾರು ಮತ್ತು ಸಾಗರ ತಗ್ಗುಗಳ ಮಧ್ಯದಲ್ಲಿರ್ತಕ್ಕಂಥ ಭಾಗವನ್ನ ಆಳ ಸಾಗರ ಮೈದಾನ ಅಂತ ಕರಿತೀವಿ. ಆ ಆಳ ಸಾಗರದ ಮೈದಾನ ನಂತರ ಸಾಗರ ತಗ್ಗುಗಳು ಕಂಡುಬರ್ತವೆ, ಮಹಾಕಂದರ್ ಕಂಡುಬರ್ತತಿ. ಅತ್ಯಂತ ಆಳವಾಗಿರ್ತಕ್ಕಂಥ ಸಾಗರ ತಗ್ಗು ಯಾವ್ದಂದ್ರೆ ಚಾಲೆಂಜರ್ ತಗ್ಗು. ಇದು ಪೆಸಿಫಿಕ್ ಸಾಗರದ ಮಾರೇನ್ ಎಂಬ ಒಂದು ಕಂದರದಲ್ಲಿ ಕಂಡು ಬರ್ತಕ್ಕಂಥದ್ದು.
48 ಮೀಟರ್ 35,755 ಅಡಿಗಳನ್ನು ಹೊಂದಿರತಕ್ಕಂಥದ್ದೇ ಅತ್ಯಂತ ಆಳವಾಗಿರತಕ್ಕಂಥ ತಗ್ಗು ಸಾಗರ ತಗ್ಗು ಆಗಿರತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೈಡ್ರೋಸ್ಫಿಯರ್ ಜಲಗೋಳ ಅನ್ನೋದೇನಿದೆಯಲ್ಲ, ಶಿಲಾಗೋಳ ಮತ್ತು ವಾಯುಗೋಳ ದಂತೆ ಜಲಗೋಳ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಭೂಮಿಯ ಮೈ ಜೀವಿಗಳ ವಾಸಕ್ಕೆ ಈ ಭೂಗ್ರಹ ಅತ್ಯಂತ ಪ್ರಮುಖ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ. ಯಾಕಂದ್ರೆ ಯಾವ ಗ್ರಹದಲ್ಲಿ ಯಾವ ಜೀವರಾಶಿ ಅಂತ ಒಂದು ಜೀವರಾಶಿ ಹೊಂದಿರತಕ್ಕಂಥದ್ದು ಈ ಭೂಗ್ರಹ. ಈ ಭೂಗ್ರಹದಲ್ಲಿ ಮೇಲ್ಮೈ ಎಂಬ ಸ್ವರೂಪಗಳು ಹಂಗೆ ಸಾಗರ ತಳದ ಮೇಲ್ಮೈ ಲಕ್ಷಣ ಯಾವ ರೀತಿ ಅಂದ್ರೆ ಖಂಡವರ್ಣ ಪ್ರದೇಶ, ಖಂಡವರ್ಣ ಇಳಿಜಾರು, ಆಳ ಸಾಗರ ಮೈದಾನಗಳು ಮತ್ತು ಸಾಗರ ತಗ್ಗುಗಳು. ನಂತರ ಉಷ್ಣತೆ ಹಾಗೂ ಲವಣತೆ. ಸಾಗರಗಳಲ್ಲಿ ಸಾಗರದ ನೀರಿನಲ್ಲಿ ಉಷ್ಣಾಂಶ ಮತ್ತು ಲವಣತೆ ಹೇಗಿದೆ ಎಂಬುದನ್ನು ನಾವು ಈಗ ಅಧ್ಯಯನ ಮಾಡ್ತಾ ಇದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಗರ ಶಾಸ್ತ್ರದ ಅಧ್ಯಯನದಲ್ಲಿ ಮಹಾಸಾಗರದ ನೀರಿನ ಉಷ್ಣಾಂಶ ಒಂದು ಪ್ರಮುಖವಾಗಿರತಕ್ಕಂಥ ಅಂಶವಾಗಿರ್ತದೆ. ಯಾಕಂದ್ರೆ ಸಾಗರದ ನೀರು ಸೌರಶಕ್ತಿ ಶಾಖವನ್ನು ಪಡೆಯುತ್ತದೆ. ಭೂಭಾಗದಿಂದ ಸಾಗರದ ನೀರು ಶಾಖವನ್ನ ಪಡೆಯುವ ಮತ್ತು ತಂಪಾಗುವಂತಹ ಪ್ರಕ್ರಿಯೆ ಬಹಳ ನಿಧಾನವಾಗಿರ್ತದೆ. ನೋಡಿ, ಭೂಮಿ ಬೇಗ ತಂಪಾಗುತ್ತೆ. ಬೇಗ ಕಾಲ ಅಂದ್ರೆ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲೇ 4 ಗಂಟೆಗೆ ತಣ್ಣಗಾಗುತ್ತೆ. ಹಂಗೆ ಸಾಗರದ ನೀರು ಲೇಟಾಗಿ ಕಾಯುತ್ತೆ, ಲೇಟಾಗಿ ನಿಧಾನವಾಗಿ ತಂಪಾಗುತ್ತೆ. ಹಾಗಾಗಿ ಇಲ್ಲಿ ಸಾಗರದ ನೀರಿನ ಮೂಲಕ ಸುಮಾರು 200 ಮೀಟರ್ ಆಳದವರೆಗೆ ಸೂರ್ಯನ ಕಿರಣಗಳು, ಅಂದ್ರೆ ಸಾಗರದಲ್ಲಿ ಸುಮಾರು 200 ಮೀಟರ್ನಷ್ಟು ಕಿರಣಗಳು ಪ್ರವೇಶ ಆಗ್ತಾವು. ಹಾಗಾಗಿ ಇಲ್ಲಿ ಮಹಾಸಾಗರದ ನೀರಿನ ಮೇಲ್ಮೈ ಸರಾಸರಿ ಉಷ್ಣಾಂಶ ಎಷ್ಟಂದ್ರೆ ಕೇಳ್ತಾನೆ, ಕಾಂಪಿಟೇಟಿವ್ ಕೇಳ್ತಾನೆ, ಮಹಾಸಾಗರ ಈ ಸಾಗರ ತಗ್ಗಿನ ಬಗ್ಗೆ ಕೇಳ್ತಾನೆ. ಅತ್ಯಂತ ಆಳವಾಗಿರ್ತಕ್ಕಂಥ ಸಾಗರ ತಗ್ಗು ಯಾವುದು? ಚಾಲೆಂಜರ್ ತಗ್ಗು. ಆಮೇಲೆ ಇಲ್ಲಿ ಮಹಾಸಾಗರದ ನೀರಿನ ಮೇಲ್ಮೈ ಸರಾಸರಿ ಉಷ್ಣಾಂಶ ಎಷ್ಟಂದ್ರೆ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಭೂಮಧ್ಯ ರೇಖೆಯಿಂದ ಧ್ರುವಗಳ ಕಡೆಗೆ ಹೋದಂತೆ ಉಷ್ಣಾಂಶವು ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಸಮಭಾಜಕ ವೃತ್ತದಿಂದ ಧ್ರುವಗಳ ಪ್ರದೇಶ ಕಡೆಗೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕೆಳಭಾಗಕ್ಕೆ ಹೋದಂತೆ ಉಷ್ಣಾಂಶ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಮಹಾಸಾಗರದಲ್ಲಿ ಉಷ್ಣಾಂಶ ಸಾಗರಗಳ ಜೀವಿಗಳು, ಸಾಗರದ ನೀರಿನ ಚಲನೆ, ಕರಾವಳಿ ತೀರದ ವಾಯುಗುಣ, ಲವಣತೆ, ಸಾಗರದ ನೀರಿನ ಸಾಂದ್ರತೆ ಇತ್ಯಾದಿಗಳನ್ನು ನಿರ್ಧರಿಸತಕ್ಕಂಥದ್ದು. ಹಾಗಾಗಿ ಸಾಗರದ ನೀರಿನ ಉಷ್ಣಾಂಶದ ಹಂಚಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಂದ್ರೆ ಅಕ್ಷಾಂಶಗಳು, ನಿತ್ಯಪಾತಗಳು ಮತ್ತು ಸಾಗರ ಪ್ರಭಾವಗಳು. ಇವು ಸಾಗರದ ನೀರಿನ ಉಷ್ಣಾಂಶದ ಹಂಚಿಕೆ ಮೇಲೆ ಪ್ರಭಾವ ಬೀರುವಂಥವು. ಹಾಗಾಗಿ ಭೂಭಾಗ ಮತ್ತು ಜಲಭಾಗಗಳು, ಲವಣತೆ ಮುಂತಾದವುಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಮಹಾಸಾಗರದ ನೀರಿನ ಲವಣತೆ. ಸಾಗರದ ನೀರಿನಲ್ಲಿ ಕರಗಿರುವಂತ ಘನ ಅಥವಾ ಖನಿಜಗಳು, ಲವಣ ವಸ್ತುಗಳು ಒಟ್ಟಾರೆ ಪ್ರಮಾಣವನ್ನು ಲವಣತೆ ಎಂದು ಕರೆಯುತ್ತೇವೆ. ಹಾಗಾಗಿ ಲವಣತೆ ಹೆಚ್ಚಿರೋದ್ರಿಂದ ಅವು ಉಪ್ಪು ಸಾಗರ ಸಮುದ್ರದ ನೀರು ಉಪ್ಪಾಗುತ್ತೆ. ಅಂದ್ರೆ ಮಹಾಸಾಗರದ ನೀರಿನಲ್ಲಿ ಕರಗಿರುವಂತ ಘನ ಅಥವಾ ಖನಿಜಗಳು ಲವಣ ವಸ್ತುಗಳ ಒಟ್ಟಾರೆ ಪ್ರಮಾಣವನ್ನ ಲವಣತೆ ಎಂದು ಕರಿತೀವಿ. ಮಹಾಸಾಗರಗಳ ಲವಣತೆಯು ಹಲವಾರು ಮೂಲ ಧಾತುಗಳಿಂದ ಕೂಡಿವೆ. ಆ ಹಲವಾರು ಮೂಲ ಧಾತುಗಳು ಅಂದ್ರೆ ಸೋಡಿಯಂ ಕ್ಲೋರೈಡ್ 77.8%, ಮ್ಯಾಗ್ನೀಸಿಯಂ ಕ್ಲೋರೈಡ್ 10.9%, ಮ್ಯಾಗ್ನೀಸಿಯಂ ಸಲ್ಫೇಟ್ 4.7% ಶೇಕಡ, ಕ್ಯಾಲ್ಸಿಯಂ ಸಲ್ಫೇಟ್ 3.6%, ಪೊಟ್ಯಾಸಿಯಂ ಸಲ್ಫೇಟ್ 2.5%, ಕ್ಯಾಲ್ಸಿಯಂ ಕಾರ್ಬೋನೇಟ್ 0.3%, ಮ್ಯಾಗ್ನೀಸಿಯಂ ಬ್ರೋಮೈಡ್ 0.2%. ಈ ರೀತಿ ಸಾಗರದ ಈ ಲವಣತೆ ಮೂಲ ಧಾತುಗಳನ್ನು ಕೂಡಿವೆ. ಅಂತ ಮೂಲ ಧಾತುಗಳು ಅಂದ್ರೆ ಸೋಡಿಯಂ ಕ್ಲೋರೈಡ್ ಇರಬಹುದು, ಮ್ಯಾಗ್ನೀಸಿಯಂ ಕ್ಲೋರೈಡ್ ಇರಬಹುದು, ಮ್ಯಾಗ್ನೀಸಿಯಂ ಸಲ್ಫೇಟ್ ಇರಬಹುದು, ಕ್ಯಾಲ್ಸಿಯಂ ಸಲ್ಫೇಟ್ ಇರಬಹುದು, ಪೊಟ್ಯಾಸಿಯಂ ಸಲ್ಫೇಟ್ ಇರಬಹುದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರಬಹುದು, ಮ್ಯಾಗ್ನೀಸಿಯಂ ಬ್ರೋಮೈಡ್ ಇಂಥ ಅನೇಕ ಧಾತುಗಳನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಂಯೋಜನೆ ಸೋಡಿಯಂ ಕ್ಲೋರೈಡ್ ಅತ್ಯಂತ ಅಧಿಕ ಮೂಲ ಧಾತುವನ್ನು ಒಳಗೊಂಡಿರತಕ್ಕಂಥದ್ದು.
77.8% ಹೊಂದಿರತಕ್ಕಂಥದ್ದು. ಮಹಾಸಾಗರದ ನೀರಿನ ಲವಣತೆ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಂದ್ರೆ ಆವಿಯಾಗುವಿಕೆ, ವೃಷ್ಟಿ, ಸಾಗರದ ನೀರಿನೊಡನೆ ಶುದ್ಧ ನೀರಿನ ಮಿಶ್ರಣ ಮತ್ತು ವಾಣಿಜ್ಯ ಮಾರ್ಗಗಳು ಇವು ಮಹಾಸಾಗರದ ನೀರಿನ ಲವಣತೆ ಮೇಲೆ ಪ್ರಭಾವ ಬೀರುವಂಥವು ಆವಿಯಾಗಿವೆ. ನೋಡಿ, ನೀರು ಉಷ್ಣಾಂಶಕ್ಕೆ ಕಾದು ಕಾದು ನೀರು ಆವಿಯಾಗಿ ಹೋಗುತ್ತೆ, ಇಲ್ಲಿ ಲವಣತೆ ಪ್ರಮಾಣ ಅಧಿಕವಾಗಿರುತ್ತೆ. ಅಂದ್ರೆ ನೀರಿದ್ದು ಆವಿಯಾಗಿ ಹೋಗುತ್ತೆ, ಘನ ವಸ್ತು ಹಾಗೆ ಹೋಗುತ್ತೆ. ಹಾಗಾಗಿ ಇದು ಸಾಗರದ ನೀರಿನ ಲವಣತೆ ಮೇಲೆ ಪ್ರಭಾವ ಬೀರುವುದರಲ್ಲಿ ಲವಣತೆ. ಇನ್ನು ವೃಷ್ಟಿ, ಅಧಿಕ ಮಳೆ ಮತ್ತು ಹಿಮ ಕರಗುವಿಕೆಯಿಂದ ಸಾಗರದ ಲವಣತೆ ಕಡಿಮೆ ಆಗುತ್ತೆ. ಮಳೆ ಸಿಹಿನೀರು ಹೆಚ್ಚು ಹೋಗೋದಕ್ಕೆ ಲವಣತೆ ಪ್ರಮಾಣ ಜಾಸ್ತಿ ಆಗುತ್ತೆ. ಇನ್ನು ಸಾಗರದ ನೀರಿನೊಳಗೆ ಶುದ್ಧ ನೀರಿನ ಮಿಶ್ರಣ, ಕರಗಿದ ಲವಣತೆಯಿಂದ ಕೂಡಿರ್ತಕ್ಕಂಥ ನೀರು ಅಂತರ್ಜಲ ಮತ್ತು ಹಿಮ ನದಿಯ ನೀರು ಮಿಶ್ರಣ ಹೊಂದುವುದರಿಂದ ಸಾಗರ ನೀರಿನ ಲವಣತೆ ಹೆಚ್ಚಾಗುತ್ತೆ. ಇನ್ನು ವಾಣಿಜ್ಯ ಮಾರ್ಗಗಳು, ಲವಣತೆಯ ನೀರನ್ನು ಕಡಿಮೆ ಲವಣತೆ ಇರತಕ್ಕಂಥ ಪ್ರದೇಶಗಳ ಕಡೆಗೆ ಕೊಂಡೊಯ್ಯುವುದರಿಂದ ಸಾಗರ ನೀರಿನೊಳಗೆ ವ್ಯತ್ಯಾಸ ಆಗುತ್ತೆ. ಯಾಕಂದ್ರೆ ಲವಣತೆ ಹೊಂದಿರತಕ್ಕಂಥ ವಾಣಿಜ್ಯ ಮಾರ್ಗಗಳು, ನೀರಿನ ಗಾಳಿ ಮುಖಾಂತರ ಕೂಡ ಈ ಲವಣತೆ ಸಮುದ್ರಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಲವಣತೆಯ ಹಂಚಿಕೆಯನ್ನು ನಾವು ಗಮನಿಸಿಕೊಂಡಾಗ ಸಾಗರದ ಸರಾಸರಿ ಲವಣತೆ ಪ್ರಮಾಣ ಪ್ರತಿ ಸಾವಿರಕ್ಕೆ 35 PPT ಪರ್ ಟನ್ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿ 1000 ಗ್ರಾಂಗಳಷ್ಟು ಸಾಗರದ ಅಥವಾ ಸಮುದ್ರ ನೀರಿನಲ್ಲಿ ಪ್ರತಿ 1000 ಗ್ರಾಂಗಳಷ್ಟು ಇರ್ತಕ್ಕಂಥ ನೀರಿನಲ್ಲಿ, ಸಮುದ್ರದ ನೀರಿನಲ್ಲಿ 35 ಗ್ರಾಂಗಳಷ್ಟು ಲವಣತೆ ಇದೆ. ಅಂದ್ರೆ ಪ್ರತಿ 1000 ಗ್ರಾಂನ ನೀರಿನಲ್ಲಿ 35 ಗ್ರಾಂಗಳಷ್ಟು ಲವಣತೆ ಇದೆ ಅಂತ ಅರ್ಥ. ಲವಣತೆ ಪ್ರಮಾಣವು ಒಂದು ಸಾಗರದಿಂದ ಮತ್ತೊಂದು ಸಾಗರಕ್ಕೆ ವ್ಯತ್ಯಾಸವಾಗುತ್ತೆ. ಅಟ್ಲಾಂಟಿಕ್ ಸಾಗರದ ಸರಾಸರಿ ಲವಣತೆ ಪ್ರಮಾಣ 35 ಗ್ರಾಂ PPT, ಪೆಸಿಫಿಕ್ ಮಹಾಸಾಗರದಲ್ಲಿ 35 ಗ್ರಾಂ PPT ಪರ್ ಟನ್ ಇರ್ತಕ್ಕಂಥ, ಹಿಂದೂ ಮಹಾಸಾಗರದಲ್ಲಿ 35 ಗ್ರಾಂ ಹೀಗೆ ಹೊಂದಿರತಕ್ಕಂಥದ್ದು. ಹಾಗಾಗಿ ಅಕ್ಷಾಂಶ, ವೃಷ್ಟಿ, ಶುದ್ಧ ನೀರು ಮಿಶ್ರಣಗೊಳ್ಳುವಿಕೆಯಿಂದ ಮುಂತಾದ ಅಂಶಗಳು ಲವಣತೆಯ ಸಮತಲ ಮತ್ತು ಊರ್ಧ್ವಮುಖ ಹಂಚಿಕೆ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ದು. ಕರ್ನಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳ ಸಮೀಪ ಇರತಕ್ಕಂಥ ಪ್ರದೇಶಗಳು ಅಧಿಕ ಉಷ್ಣಾಂಶ, ಅಧಿಕ ಆವಿಯಾಗುವಿಕೆ, ಕಡಿಮೆ ಮಳೆ ಬೀಳುವ ಪ್ರಮಾಣ ಮತ್ತು ವಿಸ್ತೃತಗೊಳ್ಳತಕ್ಕಂಥದ್ದು. ಶುಷ್ಕ ಮತ್ತು ಅರೆಶುಷ್ಕ ಪ್ರದೇಶಗಳ ಪರಿಣಾಮವಾಗಿ ಅಧಿಕ ಲವಣತೆಯನ್ನ ದಾಖಲಾಗಿರ್ತಕ್ಕಂಥದ್ದು. ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ಕಡಿಮೆ ಲವಣತೆಯನ್ನು ದಾಖಲಾಗಿದೆ. ಯಾಕೆಂದ್ರೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಇದಕ್ಕೆ ಕಾರಣವಿರತಕ್ಕಂಥದ್ದು. ಕಡಿಮೆ ಉಷ್ಣಾಂಶ, ಆವಿ ಮತ್ತು ಮಳೆ ಕಡಿಮೆ ಇರುವ ಪ್ರಯುಕ್ತ ಧ್ರುವಗಳ ಪ್ರದೇಶದ ಕಡಿಮೆ ಲವಣತೆಯನ್ನು ದಾಖಲಾಗಿರ್ತಕ್ಕಂಥದ್ದು. ಹಾಗಾಗಿ ಸಮಭಾಜಕ ವೃತ್ತದ ಪ್ರದೇಶವು ಕಡಿಮೆ ಲವಣತೆಯನ್ನು ದಾಖಲಿಸಿದೆ, ಏಕೆಂದ್ರೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ. ಹೀಗಾಗಿ ಇಲ್ಲಿ ಸಮಲವಣದ ರೇಖೆಗಳು ಅಂತ ಕರೀತೇವೆ. ಸಾಗರಗಳಲ್ಲಿ ಏಕರೀತಿಯ ಪ್ರಮಾಣದ ಲವಣತೆ ಹೊಂದಿರತಕ್ಕಂಥ ಸ್ಥಳಗಳನ್ನು ಸೇರಿಸಿ ನಕ್ಷೆಯ ಮೇಲೆ ಎಳೆಯಬಹುದಾದಂತಹ ರೇಖೆಗಳನ್ನ ಸಮ ಲವಣದ ರೇಖೆಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅತ್ಯಧಿಕ ಲವಣದ ಜಲಭಾಗಗಳು ಅಂದ್ರೆ ಟರ್ಕಿಯಲ್ಲಿರ್ತಕ್ಕಂಥ ವಾನ್ ಸರೋವರ ಮತ್ತು ಏಷ್ಯಾದಲ್ಲಿ ಮೃತು ಸಮುದ್ರ, USA ಗ್ರೇಟ್ ಸಾಲ್ಟ್ ಕೇಕ್, ಇನ್ನು ಭಾರತದಲ್ಲಿ ಸಂಬರ್ ಸರೋವರ. ಇದು ಅತ್ಯಧಿಕ ಲವಣ ಜಲಭಾಗ ಹೊಂದಿರತಕ್ಕಂಥದ್ದು. ವಾನ್ ಸರೋವರ 330 PPT ಹೊಂದಿರತಕ್ಕಂಥದ್ದು. ಮೃತು ಸಮುದ್ರ ಏಷ್ಯಾದಲ್ಲಿ 238 PPT. ಗ್ರೇಟ್ ಸಾಲ್ಟ್ ಲೇಕ್ USA 220. ಇನ್ನು ಸಂಬರ್ ಸರೋವರ ಭಾರತದಲ್ಲಿ 205 PPT ಪರ್ ಸೆಂಟ್ ಹೊಂದಿರತಕ್ಕಂಥದ್ದು. ಪರ್ ಸೆಂಟ್ ಅಂದ್ರೆ 1000 ಗ್ರಾಮದಲ್ಲಿ ಈ ಭಾಗಗಳು ಸಮ ಲವಣದ ರೇಖೆಗಳು. ಅಂದ್ರೆ ನೋಡಿ, ಇಲ್ಲಿ ಸಮ ಆಳ ರೇಖೆ ಅಂತ ಹೇಳಿದೆ. ಅಂದ್ರೆ ಈ ಸಾಗರ ತಾಳದಲ್ಲಿ ಒಂದೇ ಆಳವುಳ್ಳ ಪ್ರದೇಶವನ್ನು ನಕ್ಷೆ ಮೇಲೆ ಸೇರಿಸಿ ಆಗಿರ್ತಕ್ಕಂಥ ರೇಖೆಯನ್ನ ಸಮ ಆಳ ರೇಖೆಗಳು ಅಂತ ಕರಿತೀವಿ. ಇಲ್ಲಿ ಸಮ ಲವಣದ ರೇಖೆಗಳಂದ್ರೆ ಯಾವ ಒಂದೇ ರೀತಿಯ ಲವಣತೆ ಹೊಂದಿರತಕ್ಕಂಥ ಪ್ರದೇಶಗಳನ್ನ ನಕ್ಷೆ ಮೇಲೆ ಎಳೆದಿರ್ತಕ್ಕಂಥ ರೇಖೆಗಳನ್ನ ಸಮ ಆಳ ರೇಖೆಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಅಧ್ಯಾಯ 6 ಜಲಗೋಳ.
ಶಿಲಾಗೋಳ ಮತ್ತು ವಾಯುಗೋಳ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಭೂಗೋಳ ಶಾಸ್ತ್ರಜ್ಞರಿಗೆ ಸಾಗರದ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಈ ಸರೋವರಗಳು, ನದಿಗಳು, ಜಲಸಂಧಿ, ಕಾಲುಗಳು, ಸಮುದ್ರಗಳು ಮತ್ತು ಸಾಗರ ಕುರಿತು ಮುಂತಾದವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಈ ಭೂಮಿಯ ಮೇಲೆ ನೀರು ಉಂಟಾಗುವಂತ ಪ್ರಕ್ರಿಯೆಯನ್ನ ನಾವು ಏನಂತ ಕರೀತೀವಿ ಅಂದ್ರೆ ಜಲಚಕ್ರ ಎಂದು ಕರೆಯುತ್ತೇವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಸಾಗರ ತಳದ ಮೇಲ್ಮೈ ಲಕ್ಷಣವನ್ನು 4 ವಿಧದಲ್ಲಿ ಹೇಳಿದ್ವಿ. ಖಂಡಾವರಣ ಪ್ರದೇಶ, ಸಾಗರಗಳಲ್ಲಿ ಸುಮಾರು 7.5% ಭಾಗವನ್ನು ಹೊಂದಿರತಕ್ಕಂಥದ್ದು. ಖಂಡಾವರಣ ಇಳಿಜಾರು 8.5% ಇರತಕ್ಕಂಥದ್ದು. ಆಳ ಸಾಗರ ಮೈದಾನ 82%, 82.2%, ಇನ್ನು 1.2 ಆಳ ಸಾಗರ ತಗ್ಗು. ಒಟ್ಟಾರೆ ಈ ಸಾಗರ ತಳದ ಮೇಲ್ಮೈ ಲಕ್ಷಣ ಸಾಗರ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಇದು ಖಂಡಾವರಣ ಪ್ರದೇಶ 7.5% ಆದ್ರೆ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು 8.5%, ಆಳ ಸಾಗರ ಮೈದಾನ 82.7%, 1.2 ಆಳ ಸಾಗರ ತಗ್ಗುಗಳು. ಆಳ ಸಾಗರ ತಗ್ಗುಗಳಲ್ಲಿ ಚಾಲೆಂಜರ್ ತಗ್ಗು, ಪೆಸಿಫಿಕ್ ಮಹಾಸಾಗರದ ಏನ್ ಚಾಲೆಂಜರ್ ತಗ್ಗಿದೆ ಸುಮಾರು 10,878 ಮೀಟರ್ನಷ್ಟು, 10,898 ಮೀಟರ್ ಆಳವನ್ನು ಹೊಂದಿರತಕ್ಕಂಥ ಅತ್ಯಂತ ಆಳವಾಗಿರತಕ್ಕಂಥದ್ದು. ಹಾಗಾಗಿ ಇಲ್ಲಿಗೆ ಸಾಗರದ ತಳದ ಮೇಲ್ಮೈ ಲಕ್ಷಣ ಅಂದ್ರೆ ಉಷ್ಣತೆ ಹಾಗೂ ಲವಣತೆ. ಸಾಗರದ ನೀರಿನ ಉಷ್ಣಾಂಶ ಹಂಚಿಕೆ ಮೇಲೆ ಪ್ರಭಾವ ಬೀರತಕ್ಕಂಥ ಅಂದ್ರೆ ಅಕ್ಷಾಂಶಗಳು ನಿತ್ಯ ಮಾತ್ರ ಮತ್ತು ಸಾಗರ. ಅಕ್ಷಾಂಶ ಅಂದ ತಕ್ಷಣ ನೋಡಿ, ಸಮಭಾಜಕ ತತ್ವದಲ್ಲಿ ಆವಿಯಾಗುವಿಕೆ ಜಾಸ್ತಿ, ಉಷ್ಣಾಂಶ ಪ್ರಮಾಣ ಜಾಸ್ತಿ ಇರ್ತಕ್ಕಂಥದ್ದು. ಹಾಗೆ ಅಕ್ಷಾಂಶಗಳು ಕೂಡ ಸಾಗರದ ನೀರಿನ ಉಷ್ಣಾಂಶದ ಹಂಚಿಕೆ ಮೇಲೆ ಪ್ರಭಾವ ಬೀರತಕ್ಕಂಥದ್ದು. ಯಾಕಂದ್ರೆ ಸಮಭಾಜಕ ತತ್ವದಲ್ಲಿ ಇರ್ತಕ್ಕಂಥದ್ದಕ್ಕೂ 66 ಡಿಗ್ರಿಯಲ್ಲಿರ್ತಕ್ಕಂಥದ್ದಕ್ಕೂ 90 ಡಿಗ್ರಿಯಲ್ಲಿರ್ತಕ್ಕಂಥದ್ದು ಉಷ್ಣಾಂಶಕ್ಕೂ ವ್ಯತ್ಯಾಸ ಹೊಂದಿರತಕ್ಕಂಥದ್ದು. ಹಾಗೆ ನಿತ್ಯ ಮಾರುತಗಳು, ದಿನ ಬೀಸುವುದು, ಇಡೀ ವರ್ಷ ಕಾಲದಲ್ಲಿ ಬೀಸುವಂತ ನಿತ್ಯ ಮಾರುತಗಳು ಮತ್ತೆ ಸಾಗರ ಪ್ರಭಾವಗಳು. ನೋಡಿ, ಉಷ್ಣಾಂಶ ಕಡೆಯಿಂದ ಸಮಶೀತೋಷ್ಣ ಉಷ್ಣ ಕಡೆಗೆ ಹೋದಾಗ ಆ ಉಷ್ಣಾಂಶ ಅಂದ್ರೆ ಸಾಗರದ ನೀರಿನ ಉಷ್ಣಾಂಶದ ಹಂಚಿಕೆ ಮೇಲೆ ಪ್ರಭಾವ ಬೀರುವುದರಲ್ಲಿ ಅಕ್ಷಾಂಶಗಳು, ನಿತ್ಯ ಮಾರುತಗಳು ಮತ್ತು ಸಾಗರ ಪ್ರಭಾವ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸಿದಲ್ಲಿ ಮುಂದಿನ ತರಗತಿ ಸಾಗರದ ನೀರಿನ ಚಲನೆಗಳು. ಇವತ್ತಿಗೆ ಈ ತರಗತಿಯನ್ನು ಇಲ್ಲಿಗೆ ಮೊಟಕುಗೊಳಿಸ್ತದೆ. ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋವನ್ನು ಸರಿಯಾದ ರೀತಿಯಲ್ಲಿ ಸಾವಧಾನ ಸ್ಥಿತಿಯಲ್ಲಿ ಅನೇಕ ವಿಚಾರಗಳನ್ನು ಬಿಟ್ಟು ವಿಡಿಯೋನ ಸರಿಯಾಗಿ ಅವಲೋಕಿಸಿ ನೀವು ಈ ಪಾಠದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳಿಗೆ ಉತ್ತರವನ್ನು ಬರೀತೀರಿ ಅಂದ್ಕೊಂಡು ಭಾವಿಸಿಕೊಂಡು ನಾನು ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತದೆ. ಜೈ ಹಿಂದ್, ಜೈ ಕರ್ನಾಟಕ.